ಡಿಯರ್ ಫ್ರೆಂಡ್ ಅಂತ ಹೇಳ್ತಾ ಇದ್ದೀನಿ, ನಾನೇನು ವಿರೋಧ ಮಾಡ್ತಾ ಇಲ್ಲ. ಅವ್ರ ಮಾತಲ್ಲಿ ಮಾಡ್ಕೋಬೇಡಪ್ಪ, ಈ ನಮ್ಮ ರೀತಿ ಸ್ನೇಹಿತ ನೀನು ಬರಬೇಕು ಅಂತ ಹೇಳಿದ್ರೆ ಐ ಥಿಂಕ್ ಅವರ ಪಕ್ಷದ ಒಳಗಡೆ ಇರೋರಿಗೆ ಇವಾಗ ಯಾರ್ಯಾರು ಟವಲ್ ಹಾಸ್ಕೊಂಡು ಕೂತಿಯಾರಲ್ಲ, ಮೊನ್ನೆ 3 ಜನ ಸೇರಿ ಮೀಟಿಂಗ್ ಮಾಡಿದ್ದಾರೆ. ಪರಮೇಶ್ವರ್ ಆಗ್ಬೋದು, ಮಹದೇವಪ್ಪನವ್ರ ಆಗ್ಬೋದು, ಆಮೇಲೆ MB ಪಾಟೀಲ್ ಆಗ್ಬೋದು, ಸತೀಶ್ ಜಾರಕಿಹೊಳಿ ಆಗ್ಬೋದು, ಅವ್ರಿಗೆಲ್ಲ ಇವರೇ ಮೆಸೇಜ್ ಕೊಟ್ರಾ ಅಂತ. ನೀವೇನಾದ್ರೂ ನಾನು ರಿಸೈನ್ ಮಾಡೋದು ಗ್ಯಾರಂಟಿ, ನೀವು ಯಾರೇ ಬಂದು ಟವಲ್ ಹಾಕಿದ್ರು ಇನ್ನು 1 ವರ್ಷ ಅಷ್ಟೇ, ಅದಾದ್ಮೇಲೆ ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋ ಮೆಸೇಜ್ ಕೊಟ್ರಾ? ಅದು ಒಂದು ಡೌಟ್ ನಮ್ಗೆಲ್ಲರಿಗೂ ಬರೋದು. ಎರಡನೇದು, ಇವರು ದಸರಾ ಅಂತ ವೇದಿಕೆನಲ್ಲಿ ಕಳೆದ ಒಂದು 18 ತಿಂಗಳು ಆಡಳಿತ ತೆಗೆದು ನೋಡ್ರೆ ನಿಮ್ಗೆ ಅತಿವೃಷ್ಟಿ ಆಯ್ತು, ಅನಾವೃಷ್ಟಿ ಆಯ್ತು, ಬೆಲೆ ಏರಿಕೆ ಮಾಡಿದ್ರು, ಏನೇನೋ ಮಾಡ್ಬಿಟ್ರು. ಅಂತ ವೇದಿಕೆನಲ್ಲಿ ಇವತ್ತು ಕುತ್ಕೊಂಡು ಈ ರೀತಿಯಾದಂತ ಒಂದು ರಾಜಕೀಯ ಭಾಷಣಗಳು, ತನ್ನಂತಾನು ಸಮರ್ಥನೆ ಮಾಡ್ಕೊಳ್ಳೋದು, ನಾನು ಬಿಟ್ರೆ ಇನ್ನೊಬ್ರು ಇಲ್ಲ, ನಾನೇ ಅತಿ ಹೆಚ್ಚು ಕಾಲ ಇದ್ ಮಾಡಿದಂತ ಮುಖ್ಯಮಂತ್ರಿ ಅಂತ ಹೇಳ್ಕೊಳ್ಳೋದು, ತನ್ನ ಹೊಗಳಿಕೆಗೆ ಆಗ್ಬೋದು ಅಥವಾ ತನ್ನ ಮೇಲೆ ಬಂದಿರೋ ಆರೋಪದ ವಿರುದ್ಧ ಏನೋ ಮಾತಾಡ್ಲಿಕ್ಕೆ ಆಗ್ಬೋದು, ಬಳಸ್ಕೊಳ್ಳುವಂತ ವೇದಿಕೆ ನಿಜವಾಗ್ಲೂ ಅಲ್ಲ. ಅದು ನಾಡ ಹಬ್ಬ. ಅದು 300 ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಾ ಇರೋದು. ಪ್ರತಿ ಬಾರಿ ದಸರಾ ಹಬ್ಬ ಚೆನ್ನಾಗಾದ್ರೆ ರಾಜ್ಯದಲ್ಲಿ ಮಳೆ ಬೆಳೆ ಆಗೋದು, ಸುಭಿಕ್ಷವಾಗಿರೋದು. ಸೊ ಈ ತರದವ್ರು ಇವತ್ತು ಅಂತ ವೇದಿಕೆನ ಈ ತರ ಒಂದು ದುರ್ಬಳಕೆ ಮಾಡ್ಕೊಳ್ತಾರೆ ಅಂದ್ರೆ ಇದು ನಿಜವಾಗ್ಲೂ ಕಾಂಗ್ರೆಸ್ ಪಕ್ಷದಿಂದ ಕರ್ನಾಟಕ ರಾಜ್ಯಕ್ಕಾಗಿರುವಂತ ಒಂದು ದುರಾದೃಷ್ಟ ಅಷ್ಟೇ. ದುರ್ಬಳಕೆ ಆಯ್ತಾ ವೇದಿಕೆ? ದಸರಾ ಆಯ್ತು, ಮುಖ್ಯಮಂತ್ರಿಗಳ ಹೋಗಿದ್ದಾರೆ, ಬೇರೆ ಯಾರೋ ಪ್ರಸ್ತಾಪ ಮಾಡಿದ್ರು, ಅದಕ್ಕೆ ಪೂರಕವಾಗಿ ಇವರು ಮಾತನಾಡಿದ್ರು. ಯಾಕೆ ದಸರಾ ವೇದಿಕೆ ಮೇಲೆ ಹಿಂದೆ ಯಾವತ್ತೂ ರಾಜಕೀಯ ಪ್ರಸ್ತಾಪ ಆಗೇ ಇಲ್ವಾ? ಇವತ್ತು ಸಿದ್ದರಾಮಯ್ಯನವ್ರು ಪ್ರಸ್ತಾಪ ಮಾಡಿದ್ರು ಅಂದ ತಕ್ಷಣ ಅವ್ರು ವೀಕ್ ಆದ್ರು ಅಥವಾ ಅವ್ರದ್ದು ಅವಧಿ ಮುಗಿತಾ ಬಂತು, ಹಿಂಗೇನೆ ವಿಶ್ಲೇಷಣೆ ಮಾಡ್ಬೇಕಾ? ನೋಡಿ, ಮೊದಲನೇದಾಗಿ ಕಾಲಘಟ್ಟ ಯಾವ ಸಂದರ್ಭದಲ್ಲಿದೆ ಅಂತಕ್ಕಂಥದ್ದನ್ನ ಯೋಚನೆ ಮಾಡಿತಾವ್. ದಯವಿಟ್ಟು ಬೇರೆ ವಿಚಾರಗಳಿರುವಂಥ ಸಂದರ್ಭದಲ್ಲಿ ಈ ಒಂದು ಸಿಚುವೇಶನ್ ಬಂದಿದ್ರೆ ಬೇಕಾದರೆ ಇದ್ರ ಬಗ್ಗೆ ಚರ್ಚೆ ಆಗ್ತಿರ್ಲಿಲ್ಲ. ಇವತ್ತಿರ್ತಕ್ಕಂಥ ಸಿಚುವೇಶನ್ ಬೇರೆ. ಅಲ್ಲಿ ನಡೆದಿರ್ತಕ್ಕಂಥ ಅವ್ರದ್ದೇ ಆದಂಥ ಜಿಲ್ಲೆಯಲ್ಲಿ ನಡೀತಾ ಇರ್ತಕ್ಕಂಥ ನಾಡ ಹಬ್ಬ, ಮತ್ತು ಅವ್ರದ್ದೇ ಆದಂಥ ಅಲ್ಲಿ ಗೆದ್ದಿರ್ತಕ್ಕಂಥ ಕ್ಷೇತ್ರ, ಅಕ್ಕಪಕ್ಕದಲ್ಲಿರ್ತಕ್ಕಂಥವರೆಲ್ಲ ಅವರೆಲ್ಲ ಕೂಡ. ಸೊ ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಅಂಥ ಒಂದು ವೇದಿಕೆಯಲ್ಲಿ ಈ ಮಾತುಗಳನ್ನು ಮಾತಾಡ್ತಕ್ಕಂಥ ಸೂಕ್ತ ಅಲ್ಲ ಅಂತಕ್ಕಂಥದ್ದು ಮೊದಲನೇದು ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಎರಡನೇದು, ನನಗೊಂದು ಮಧ್ಯಾಹ್ನದಿಂದ ಒಂದು ವಿಚಾರ ನನಗೆ ಅರ್ಥನೇ ಆಗ್ತಾ ಇಲ್ಲ. GT ದೇವೇಗೌಡರೇನೋ ಮಾತಾಡಿದ್ರು, ನಮಗೆ ಸಂತೋಷ ಏನಿಲ್ಲ, ನಮಗೇನೋ ಸಂತೋಷ ಆಗೋಗಿದೆ, ಮುಖ್ಯಮಂತ್ರಿಗಳು ಖುಷಿಯಾಗಿದ್ದಾರೆ ಅಂತಕ್ಕಂಥದ್ದು ಹೇಳೋದೇ ಆದರೆ, ನಾನೊಂದು ಮಾತನ್ನು ಸ್ಪಷ್ಟವಾಗಿ ಕೇಳ್ತೇನೆ. ಹಾಗಾದ್ರೆ ಕಾನೂನು ಯಾಕೆ? ಇವರು ಮಾತಾಡಿದ ಕೂಡಲೇ ಸಂತೋಷ ಆಗೋದಾದ್ರೆ ಕಾನೂನು ಈ ಪ್ರಕ್ರಿಯೆಗಳೆಲ್ಲ ಯಾಕೆ ಬೇಕಾಗಾದ್ರೆ? ಕಾನೂನು ಪ್ರಕ್ರಿಯೆಗಳೇ ಬೇರೆ ಆಗ್ತದೆ. ಬಾಯಿ ಮಾತಲ್ಲಿ ಮಾತಾಡ್ತಕ್ಕ ಆತ್ಮೀಯತೆ ಅಂದಾಗ ನೀವು ಇಲ್ಲಿದ್ದೀರಾ, ಆತ್ಮೀಯತೆಯಿಂದ ನಾನು ಮಾತಾಡಿದ ಕೂಡಲೇ ನಾನು ನಿಮ್ಮ ಮನೆಯವ್ರು ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಂದೇ ನಿಮಿಷ, ಕುಟುಂಬ ಮನೆಯವರು ಅಂತಂದ್ರೆ ಕುಟುಂಬ. ಯಾವ ಮನೆಯವರು ಅಂತಕ್ಕಂಥ ಕನ್ನಡದ ಪದ ಅದು. ಕುಟುಂಬದವ್ರು ನಾವೆಲ್ಲ ಕೂಡ ಅಣ್ಣ ತಮ್ಮದಿರು ಅಕ್ಕ ತಂಗಿರು ಯಾವ ರೀತಿ ಇದ್ದೀವೋ, ಇಲ್ಲ ನಾವು ಅಣ್ಣ ತಮ್ಮದಿರು ಅಕ್ಕ ತಂಗಿರು ಯಾವ ರೀತಿ ಇದ್ವು, ಮಾತಾಡಿದ ಕೂಡಲೇ ಒಂದ್ ರೀತಿ ನಮ್ಮವ್ರು ಆಗೋದ್ರು ಅನ್ನೋ ಮಟ್ಟಕ್ಕೆ ನಿಮ್ಗೆ ನಾನು ಈಗ ಮೊದಲ ಬ್ರೇಕಿಂಗ್ ಗಮನಿಸಿದ್ವಿ. 3ನೇ ಬ್ರೇಕಿಂಗ್ ಅಲ್ಲಿ ನಾನು ಹೇಳ್ತೀನಿ ಯಾಕೆ GT ದೇವೇಗೌಡರ ಮಾತು ಮುಖ್ಯ ಆಗತ್ತೆ ಅನ್ನೋದನ್ನ ವಿವರಿಸ್ತೀನಿ. ಅದಕ್ಕೆ ಮುಂಚೆ ನಾನು ಯಡಳಿ ಸರ್ ಹತ್ರ ಒಂದು ರಿಯಾಕ್ಷನ್ ತಗೊಂಡು ಸೆಕೆಂಡ್ ಬ್ರೇಕಿಂಗ್ ಕಡೆ ಗಮನ ಕೊಡೋಣ. ದಸರಾ ವೇದಿಕೆ ಆದ್ರೇನು, ಯಾವ ವೇದಿಕೆ ಆದ್ರೇನಪ್ಪ, ರಾಜಕೀಯವಾಗಿ ಅವಕಾಶ ಸಿಕ್ಕಾಗ ಬಳಸ್ಕೊಳ್ಬೇಕು. ರಾಜಕಾರಣಿಗಳು ಅವಕಾಶವಾದಿಗಳು ಬಳಸ್ಕೊಂಡ್ರು, ನಾನು 5 ವರ್ಷ CM ಆಗ್ತೀನಿ ಅಂತ ಗಟ್ಟಿಯಾಗಿ ಅದನ್ನ ಮತ್ತೊಮ್ಮೆ ಪುನರುಚ್ಚರಿಸಿರೋದು ತಪ್ಪೇನಿದೆ? ಇವ್ರು ಒಬ್ಬರೇ ಅಂತಲ್ಲ, ಹಿಂದೆ ಇರ್ತಕ್ಕಂಥದ್ದು ಎಲ್ಲವನ್ನು ನೀವು ಗಮನಿಸಿದಾಗ ಎಲ್ಲ ರಾಜಕೀಯ ನಾಯಕರುಗಳು, ಎಲ್ಲ ಪಕ್ಷದವರು ಏನು ಮಾಡ್ತಾರೆ, ಆ ಸಮಯ ಸಂದರ್ಭ ಬಂದರೆ ತಮ್ಮ ಬಗ್ಗೆ, ತಮ್ಮ ಪಕ್ಷದ ಬಗ್ಗೆ, ತಮ್ಮ ಸಾಧನೆಯ ಬಗ್ಗೆ ಹೇಳುವ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಇದು ಏನು ಮೊದಲನೇದ್ದು ಅಲ್ಲ, ಇದು ಕೊನೆಯದು ಅಲ್ಲ, ಇದು ನಿರಂತರವಾಗಿ ನಡೆಯುತ್ತೆ. ಸಾಹಿತ್ಯ ಪರಿಷತ್ತಿನ ವೇದಿಕೆಯಲ್ಲೂ ಸಹಿತ ನಮ್ಮ ಎಲ್ಲ ರಾಜಕಾರಣಿಗಳು ತಮ್ಮ ತಮ್ಮ ಪುಂಗಿ ಊದೋದನ್ನು ಕೆಲಸ ಮಾಡ್ತಾನೆ ಇರ್ತಾರೆ. ಆದ್ದರಿಂದ ಅವ್ರು ಏನು ಹೇಳಿದ್ದಾರೆ, ಯಾವುದು ವೇದಿಕೆ ಅನ್ನೋದು ಪ್ರಶ್ನೆ ಅಲ್ಲ. ಇಲ್ಲಿ ಅವರು ಏನನ್ನು ಹೇಳಿದರು, ಜನ ಪರವಾಗಿ ಹೇಳಿದಾರ, ಜನ ವಿರೋಧವಾಗಿ ಹೇಳಿದಾರ, ಇಷ್ಟೇ ನಮಗೆ ಬೇಕಾಗಿರ್ತಕ್ಕಂಥದ್ದು. ಆದ್ದರಿಂದ ಇವಾಗ ಒಂದಷ್ಟು ಡೆವಲಪ್ಮೆಂಟ್ಸ್ ಆಗಿದ್ದಾವೆ. GT ದೇವೇಗೌಡರು ಹೇಳಿದಂಥ ಮಾತುಗಳಾಗಿರ್ಬಹುದು ಅಥವಾ ಇವರು ಹೇಳಿದಂಥ ಮಾತುಗಳಾಗಿರಬಹುದು, 1 ವರ್ಷ 5 ವರ್ಷ ಅನ್ನುವಂಥ ಒಂದು ಸಣ್ಣ ಕಾಂಟ್ರಡಿಕ್ಷರಿ ಆಗಿರಬಹುದು, ಇವುಗಳೆಲ್ಲವನ್ನು ವಿಶ್ಲೇಷಣೆ ಮಾಡಿದಾಗ ನಾನು ಹೇಳ್ತಾ ಇರೋದು, ಒಬ್ಬ ರಾಜಕಾರಣಿ, ಒಬ್ಬ CM ಬಹಳ ವೀಕ್ ಆದ ಅಥವಾ ಈ ಥರ ಅನ್ನುವಂಥ ಊಹಾಪೋಹಗಳಿಗಿಂತಲೂ ಹೆಚ್ಚಾಗಿ ಇದೆಲ್ಲ ಊಹಾಪೋಹನ. ಇದು ಅವ್ರೇನೋ 1 ವರ್ಷ ಅಂತ ಹೇಳಿದ ಯಾವ ಇದರಲ್ಲಿ ಹೇಳಿದ್ದಾರೆ, ಸಂದರ್ಭಕ್ಕೆ ಹೇಳಿದ್ದಾರೆ ಅನ್ನೋದು ಬಿಟ್ಬಿಟ್ಟು 1 ವರ್ಷ ಮಾತ್ರ ಇರ್ತವೆ ಅನ್ನೋದು, ಅಥವಾ ಈ 1 ವರ್ಷದ ಆದ ಮೇಲೆ ಸರ್ಕಾರವೇ ಇರೋದಿಲ್ಲ ಅನ್ನೋದು ಇದೆಯಲ್ವಾ, ಇವು ಊಹಾಪೋಹಗಳು. ನಾನು ಮೊದಲಿಂದ ನೀವು ಗಮನಿಸ್ತಾ ಇರಿ, ನಾನು ಯಾವುದು ಪಕ್ಷದ ಪರವಾಗಿ ಮಾತಾಡ್ತಾ ಇಲ್ಲ. ನಮಗೆ ಯಾವುದೇ ಪಕ್ಷ ಬಂದ ತಕ್ಷಣ ಇನ್ನೊಂದು 3 ತಿಂಗಳಿರುತ್ತೆ, 6 ತಿಂಗಳಿರುತ್ತೆ, ಬಿದ್ದೋಗ್ಬಿಡುತ್ತೆ.
ಅದರ ಅರ್ಥ ಏನಂತಂದ್ರೆ ಅದು 5 ವರ್ಷ ಸಮಗ್ರವಾಗಿ ಯಾವುದೇ ಸರ್ಕಾರ ಇರಬೇಕು, ಜನರ ಕೆಲಸ ಮಾಡಬೇಕು, ವಿರೋಧ ಪಕ್ಷದ ಹೊಣೆಗಾರಿಕೆ ನಿಭಾಯಿಸಬೇಕು. ಆಯ್ತು. ಅದು ಬಿಟ್ಟು ಸರ್ಕಾರವನ್ನು ಬೀಳ್ಸೋದ್ರಲ್ಲೇನೆ ನೀವು ಕಾಲ ಕಳೆದು ಬಿಟ್ರೆ, ಅವ್ರಿಗೂ ಆತಂಕದಲ್ಲಿ ಇಟ್ಟು ಬಿಟ್ರೆ ಡೆವಲಪ್ಮೆಂಟ್ ಸರ್, ಆಗೋದಿಲ್ಲ, ಅವಕಾಶ ಜನರ ಕೊಟ್ರೆ, ಹಿತಾಸಕ್ತಿಯೂ ಆಗೋದಿಲ್ಲ. ಅವಕಾಶ ಕೊಡೋ ಸಮಸ್ಯೆಗಳು ರೀತಿಯ ಆಗ್ತವೆ. ಸಂದರ್ಭವನ್ನು ನಿಮಗೆ ಒಳ್ಳೆ ನಿರ್ಮಾಣ ಆಡಳಿತ ಮಾಡ್ಕೊಟ್ರೆ. ಬೀಳಿಸುವುದನ್ನ ಹೇಳಿದ್ದು ನೀವಲ್ಲ ಸರ್. ತಪ್ಪುಗಳು ಮಾಡಿದಾಗ ಯಾರೇ ಇರ್ಲಿ ಅವರು, ಉತ್ತರ ಸರ್ಕಾರ ಕೊಡಿ. ಬಿಜೆಪಿ ಇರಲಿ, ಸರ್ಕಾರ ಯಾರದೇ ಇರಲಿ, ಜನರಿಂದ ಆಯ್ಕೆ ಆಗಿದ್ದ ಸರ್ಕಾರವನ್ನ ಕೆಲಸ ಮಾಡ್ಲಿಕ್ಕೆ ಬಿಡಬೇಕು ಹೊರತಾಗಿ 3 ತಿಂಗಳಿಗೆ 6 ತಿಂಗಳು ಬೀಳಿಸ್ತೀನಿ ಅನ್ನೋದಲ್ಲ ಸರ್. ಅತಂತ್ರವಾಗಿ ಯಾವುದೇ ಸರ್ಕಾರನ ಬಿಟ್ಟು ಜನಪರವಾಗಿರುತ್ತ ಕೆಲಸಗಳನ್ನ ಮಾಡ್ಲಿಕ್ಕೆ ಸಾಧ್ಯತೆಗಳಿಲ್ಲ. ನೀವು ಒಳ್ಳೆ ಆಡಳಿತ ಆದ್ದರಿಂದ ಕೊಟ್ಟಿದ್ದನ್ನ ಇಲ್ಲ, ನಾವು ಒಳ್ಳೆಯದು ನೀವು ಕೆಟ್ಟದ್ದಲ್ಲ ಮಾಡಿರೋ ಸರ್. ನಾವು ಅದನ್ನ ತೋರಿಸ್ತೀವಿ ಯಾವುದೇ ಜನರ ಸರ್ಕಾರ ಮುಂದೆ. ಹೇಳ್ತಾ ಇದ್ದೀನಿ ಕೇಳಿ. ವಿರೋಧ ಪಕ್ಷಗಳ ಕೆಲಸ ಇರ್ತಕ್ಕಂಥದ್ದನ್ನ ನೀವು ಮಾಡಿರ್ತಕ್ಕಂಥ ತಪ್ಪುಗಳನ್ನ ತೋರಿಸೋದಕ್ಕೆ. ಕನ್ಸ್ಟ್ರಕ್ಟಿವ್ ನಾನು ಹೇಳ್ತಾ ಇರೋದು ಕೇಳ್ಕೊಳ್ಳಿ. ಅವ್ರು ಸಕಾರಾತ್ಮಕ ಮಾತಾಡೋದಕ್ಕೆ ವಿರೋಧ ಬೇರೆ, opposition ಅವ್ರು ನಕಾರಾತ್ಮಕ ಅದನ್ನು ವಿರೋಧ ಬೇರೆ. ಸೇರ್ಸ್ಕೊಂಡು ಆಯ್ತಾ? ಸಕಾರಾತ್ಮಕವಾಗಿ ಇಲ್ಲ, ಇಲ್ಲ, ಎಡಳಿ ಸರ್, ಇದಕ್ಕೆ ಕೇಳಿಸ್ಕೊಳ್ಳಿ. ಆಮೇಲೆ ಇನ್ನೊಂದು ಹೇಳ್ತಾ ಇದ್ದೀನಿ. ಯಾದವ್ ಅವರು ಉತ್ತರ ಕೊಡ್ಲಿ, ಈಗ ಯಾದವ್ ಅವರು ನಮ್ಮದೇ ಉತ್ತರ ಕೊಡ್ಲಿ. ಇಲ್ಲ, ಇಲ್ಲ. ಸಮಸ್ಯೆಗಳಿದ್ದಾಗ, ಎಡಳಿ ನಮ್ಮದೇ ಸರ್, 100 ತಪ್ಪುಗಳಿದ್ದಾಗ ಎಡಳಿ ಸರ್, ಕೇವಲ ಬೇರೆ ಕಡೆ ಕೆಲಸ ಹೇಳೋದು ಸ್ವಲ್ಪ ತಪ್ಪಾಗುತ್ತೆ. ಎಡಳಿ ಸರ್, ಬ್ಯಾಲೆನ್ಸ್ಡ್ ಆಗಿರಿ. ಕೇವಲ ಜನಪರ ಕೆಲಸ ಮಾಡ್ಕೊಂಡಿದ್ದು ಯಾವುದೇ ಹಗರಣದ ಆರೋಪ ಬರ್ದೇ ಇದ್ದಿದ್ರೆ ಬಹುಶಃ ವಿರೋಧ ಪಕ್ಷಗಳು ಕೂಡ ಡಲ್ ಆಗಿರ್ತಿದ್ವೇನೋ ಸರ್, ಅವಕಾಶನೇ ಇರ್ತಿರ್ಲಿಲ್ಲ ಕೆಳಗೆ ಬೀಳಿಸೋಕೆ. ನನ್ನ ಒಂದೇ ಪ್ರಶ್ನೆ ಒಂದು ಸರ್ಕಾರವನ್ನ ನನಗೆ ಹೇಳ್ಬಿಡಿ. ಹಾಗ್ ಮಾಡ್ಬಾರ್ದು. ಮಾಡೋದಿಲ್ಲ ಅನ್ನೋ ಭರವಸೆ ಕೊಟ್ಟಿದ್ದಕ್ಕೆ ತಾನೇ ನಾವು ಮಾತಾಡ್ಬೇಕು. ಇಲ್ಲ, ಮೋಹನ್ ವಿಶ್ವ ಅವರೇ, ಮೋಹನ್ ವಿಶ್ವ ಅವರೇ, ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನಾತ್ಮಕವಾಗಿ ಪ್ರಶ್ನೆ ಮಾಡಬಾರ್ದ ವಿರೋಧ ಪಕ್ಷಗಳು. ಪ್ರಶ್ನೆ ಮಾಡೋದು ಒಂದು ಮಾತು, 136 ಶಾಸಕರ ಬಲ. ನಿಮ್ಮ ಕೆಲಸ ಏನು ಎಡಳಿ ಸರ್, ವಿರೋಧ ಎಡಳಿ ಸರ್. ನಿಮಗೆ ಬಡವರಿಗೆ ಸೇರ್ಬೇಕಾಗಿರುವಂತ ಸೈಟ್, ಜನಪರವಾದ ಬಡವರಿಗೆ ಸೇರ್ಬೇಕಾಗಿರುವಂತ ಎಡಳಿ ಸೈಟ್. ಅವರು, ಎಡಳಿ ಅವರು, ಯಾಕೆ ಇದು ಬಡವರಿಗೆ ಉತ್ತರ ಕೊಡಿ. ಜನಪರ ಅಲ್ವಾ? ಇದು ಉತ್ತರ ಕೊಡಿ, ದಲಿತರು ಮೋಹನ್ ವಿಶ್ವ ಅವರೇ. ಜನಪರ ಇದಲ್ವಾ ಹಾಗಾದ್ರೆ? ದಲಿತರು ಯಾರಾಗಾದ್ರೆ? ಯಾಕೆ ಬೀಳ್ಸೋದಕ್ಕೆ ನೋಡ್ತಾ ಇದ್ದೀರಿ? ಎಡಳಿ ಅವರೇ, ಎಡಳಿ ಸರ್, ಆಯ್ತು ಮೋಹನ್ ವಿಶ್ವ ಅವರೇ, ಆಯ್ತು, ಎಡಳಿ ಅವರು ಉತ್ತರ ಕೊಡ್ಲಿ, ಎಡಳಿ ಅವರು ಉತ್ತರ ಕೊಡ್ಲಿ. ನಾಗೇಂದ್ರ ಸರ್, ನಾಗೇಂದ್ರ ಸರ್, ಡಿಬೇಟು ಜನರಿಗೆ ಅರ್ಥ ಆಗೋಗಾಗ ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳಿ. ನೀವ್ ಹೇಳ್ತಾ ಇದ್ರಿ ಜನಪರವಾದ ಸರ್ಕಾರ ಜನಪರವಾದ ಕೆಲಸ ಮಾಡ್ಲಿಕ್ಕೆ ಬಿಡ್ಬೇಕು, ಅಷ್ಟು ಮಾತ್ರ ಮಾಡ್ಲಿ ಅನ್ನೋ ಭರವಸೆಯೊಂದಿಗೆ ಅಲ್ವಾ 136 ಸೀಟ್ ಕೊಟ್ಟಿದ್ದು. ಅದಾದ್ಮೇಲೆ ವಾಲ್ಮೀಕಿ, ಮೂಡ ಹಿಂಗ್ ಬಂದ್ರೆ ಅವ್ರ ಪ್ರಶ್ನೆ ಕೇಳ್ದಲ್ಲೇ ಕೂರ್ಲಿಕ್ಕಾಗತ್ತಾ? ಅವ್ರಿಗೂ ಜವಾಬ್ದಾರಿ ಇದೆ ವಿರೋಧ ಪಕ್ಷವಾಗಿ. ಪ್ರಶ್ನೆ ಕೇಳುವುದು ಬೇರೆ, ತಪ್ಪಾದ್ರೆ ತಿದ್ದುವುದು ಬೇರೆ. ವಿರೋಧ ಪಕ್ಷದ ಕೆಲಸ ಅದು. ಅದ್ರ ಅರ್ಥ ಏನಂತಂದ್ರೆ ಸರ್ಕಾರವನ್ನು ಕೆಡಿಸ್ಬಿಡ್ತೀನಿ, ಮನೆ ಬಿಡ್ಬಿಡ್ತೀನಿ. 3 ತಿಂಗಳಿಗೆ ಬಿದ್ದೋಗುತ್ತೆ. ನಿಮ್ಮ ನಾಯಕರ ಹೇಳಿಕೆಗೆಲ್ಲ ಸರ್ಕಾರ ಬಿದ್ದೋಗುತ್ತಾ? ಹೇಳಿಕೆಗಳಿಗೆ ಸರ್ಕಾರ ಬಿದ್ದೋಗುತ್ತಾ? ವಿರೋಧ ಪಕ್ಷದ ಕೆಲಸ ಇಲ್ಲ, ಜನರ ತೀರ್ಪಿನ ವಿರುದ್ಧ ಹೋಗೋದಲ್ಲ ಸರ್. ಅವ್ರು ಹೇಳಿದ್ರು ಇಡೀ ದೇಶದ ಇತಿಹಾಸ ಕಾಂಗ್ರೆಸ್ ಬಿಜೆಪಿ ಇದ್ದಿಲ್ಲ. ನಾಗರಾಜ್ ಯಾದವ್ ಅವ್ರದ್ದು ಮಾತ್ರ ಮೈಕಾನ್, ನಾಗರಾಜ್ ಯಾದವ್ ಅವ್ರದ್ದು ಮಾತ್ರ ಮೈಕಾನ್. ನಿಮ್ಮ ಮಾತಿಗೆ ಉತ್ತರ, ಮಂತ್ರಕ್ ಮಾವಿನಕಾಯಿ ಉದ್ರಲ್ಲ, ಹೇಳಿಕೆಗಳಿಗೆ ಸರ್ಕಾರ ಉರುಳಲ್ಲ. ನಾಗರಾಜ್ ಯಾದವ್ ಅವರೇ, ಈಗ ನಾನು ಅವ್ರು ಯಾರು ಮಾತ್ರ ಮಾತಾಡಲೇ ಇಲ್ಲ. ಪ್ರಶ್ನೆ ಕೇಳ್ತಾ ಇದ್ದೀನಿ. ಸಿದ್ದರಾಮಯ್ಯನವರ